ಹೌದಪ್ಪ, ಅವಕಾಶಗಳು ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ಒದಗಿಕೊಂಡಿದೆ. ಹಾಗೂ ಇಂಥ ಒಂದು ಸಂದರ್ಭ ಸಿಕ್ಕಾಗ ಬಳಸಿಕೊಳ್ಳುವ ಜಾಗವನ್ನು ಅನುಸರಿಸಿಕೊಳ್ಳುತ್ತದೆ. ಹಾಗೆ ನಾವು ಜಾಣ ಹೇಳ್ತಾರೆ, ಖಂಡಿತವಾಗಿ ಜಾಣ ನಡೆಸಿಕೊಳ್ತೇವೆ. ಯಾಕೆ ನಾವು ನಾಲ್ಕು ಲೋಕದಲ್ಲಿದ್ದಾಗ ವಿಶೇಷವಾಗಿ ಏನೂ ಕಾಣಲಿಲ್ಲ. ಎಲ್ಲಿ ಆಹಾರವನ್ನು ಹೋಗುವುದು, ಬಾಯಿ ಹಾಕುವುದು, ತಿನ್ನುವುದು, ಬರುವುದು. ಮನಸ್ಸಿಗೆ ಯಾವುದೇ ತರವಾದಂತಹ ಸಂತೋಷ ಉಂಟಾಗಲಿಲ್ಲ. ಯಾಕೆ ವಿಷಯ ಹಾಗೆ ಬದಲಾವಣೆ ಇದ್ದರೆ ಸಂತೋಷ ಆಗ್ತದೆ, ದುಃಖವಾಗುವುದು ಸಹಜ. ಆದರೆ ನನಗಾಗಿ ಸಂತೋಷ ಆಗಿದೆ. ಹಾಗೆ ಈ ಭೂಲೋಕದಲ್ಲಿ ಬಂದಂತಹ ಸಂದರ್ಭ ಅದೆಷ್ಟು ವಿಶೇಷವೆಂದೆಲ್ಲ ನಾನು ಕಂಡೆ. ಹೌದಪ್ಪ, ಇವತ್ತು ಹೊತ್ತು ಹಲವು ಆಕರ್ಷಣೆ ಯಾರು ತಪ್ಪಿಸ್ಕೊಳ್ತಾರೋ ಗೊತ್ತಿಲ್ಲ, ನಾನು ತಪ್ಪಿಸ್ಕೊಳ್ಳಿಲ್ಲ. ಹೌದಪ್ಪ, ಈ ದೇವರೇ ಹೋಯ್ ಕೆಲವು ಹುತ್ತಗಳು ಉಂಟು. ಹೌದಾ, ಹುತ್ತದ ಸುತ್ತಲೂ ಕುಂಕುಮ, ಹೂವು, ಹಣ್ಣು ಇದೆಲ್ಲ ಇಟ್ಟಿದ್ದಾರೆ. ಯಾಕೆ ನೀವು ಹಾಗೆ ಮಾಡಿದ್ರೆ ಆಮೇಲೆ ಗೊತ್ತಾಯಿತು. ಭೂಲೋಕದಲ್ಲಿ ಎಲ್ಲರೂ ಇಷ್ಟು ಒಳ್ಳೆಯವರಲ್ಲ. ಅಲ್ಲ ಹೌದು, ನಮ್ಮ ಸರಸ್ವತಿ ನಾವು ಹೌದಾ ನಮ್ಮನ್ನು ಪೂಜಿಸಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ. ಮಾತ್ರ ಅಲ್ಲ, ಅಲ್ಲಲ್ಲಿ ನಮ್ಮ ಆರಾಧ್ಯ ದೈವ ಎನ್ನುವ ಹಾಗೆ ನಮ್ಮನ್ನು ಎಣಿಸಿ ಪೂಜಿಸಿ ಧನ್ಯತಾಭಾವವನ್ನು ಕಾಣುತ್ತಾರೆ. ಮಾತ್ರ ಅಲ್ಲ, ಎಲ್ಲದಕ್ಕಿಂತಲೂ ವಿಶೇಷವಾಗಿ ಕಂಡದ್ದು ಗೊತ್ತಾ, ಕರಾವಳಿ ಪ್ರದೇಶದಲ್ಲಿ ಹೋಗಿ. ಹೌದಪ್ಪ, 10 ಹಲವು ವಿಶೇಷವಾದಂತಹ ಜಾನಪದ ಕ್ರೀಡೆ. ಒಂದು ಕಡೆಯಲ್ಲಿ ಆಟ ನೋಡಿದೆ, ಮತ್ತೊಂದು ಕಡೆಯಲ್ಲಿ ಕೋಳಿ ಹಂಪವನ್ನು ನೋಡಿದೆ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಮಂಡಲವನ್ನು ನೋಡಿದೆ. ಎಲ್ಲದಕ್ಕಿಂತಲೂ ವಿಶೇಷವಾಗಿ ಕಾಣಿಸಿಕೊಂಡದ್ದು ಏನು ಗೊತ್ತಾ, ತಾವು ಹರಕೆಯನ್ನು ತೀರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ತಮ್ಮಲ್ಲಿ ಹಣವಿರುವುದು ಲಕ್ಷ